ಓಂ ಶಕ್ತಿ. ಗುರುವಡಿ ಶರಣಂ, ತಿರುವಡಿ ಶರಣಂ. ಇಂದಿನ ವಿಡಿಯೋದಲ್ಲಿ ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ ನಡೆಯಲಿರುವ ಚೈತ್ರ ಪೌರ್ಣಮಿ ಮಹೋತ್ಸವದಲ್ಲಿ ಪಾಲಿಸಬೇಕಾದ ಕ್ರಮ ನಿಯಮಗಳ ಕುರಿತು ತಿಳಿದುಕೊಳ್ಳಲಿದ್ದೇವೆ. 1. ತಮ್ಮ ಯಾಗಕುಂಡಕ್ಕಾದ ಸೂಕ್ತ ಪ್ರವೇಶ ದ್ವಾರವನ್ನು ಆಲಯದ ಮುಂದೆ ಇರಿಸಿರುವ ಪತಾಕೆಯ ಮೂಲಕವಾಗಿಯೋ ಅಥವಾ ಮಾಹಿತಿ ಕೇಂದ್ರದ ಮೂಲಕವಾಗಿ ತಿಳಿದುಕೊಂಡು ಯಾಗಪೂಜೆ ಪ್ರಾರಂಭವಾಗುವ 2 ಗಂಟೆಗಳಿಗೆ ಮುನ್ನವೇ ಬರಬೇಕು. 2. ತಮ್ಮ ಲಗೇಜ್ಗಳನ್ನು ಕ್ಲೋಕ್ ರೂಮ್ನಲ್ಲಿ ಇಟ್ಟು ಬರಬೇಕು. 3. ಒಂದು ಯಾಗಕುಂಡಕ್ಕೆ 4 ಜನರನ್ನು ಮಾತ್ರವೇ ಅನುಮತಿಸಲಾಗುತ್ತದೆ. ತಮಗೆ ನೀಡಿರುವಂತಹ ರಶೀತಿಯ ಸಂಖ್ಯೆ, ಯಾಗಕುಂಡದ ಬಳಿ ಅಂಟಿಸಿರುವ ಸಂಖ್ಯೆಯು ಸರಿಯಾಗಿದೆಯಾ ಎಂದು ಪರಿಶೀಲಿಸಿ ನಂತರ ಯಾಗಕುಂಡದ ಸುತ್ತಲೂ ಸುತ್ತಿರುವ ಉಯಿರ್ಪು ನೂಲ್ ಅನ್ನು ಗಮನಿಸಿ ಅದರ ಮೇಲೆ ಕುಳಿತುಕೊಳ್ಳದೆ ಯಾಗಕುಂಡದ 2 ಕಡೆಯಲ್ಲಿಯೂ ಕುಳಿತುಕೊಳ್ಳಬೇಕು. 4. ಹೊಗೆಯಿಂದ ಉಂಟಾಗುವ ಉಸಿರಾಟದ ತೊಂದರೆಯನ್ನು ನೆನಪಿನಲ್ಲಿಟ್ಟುಕೊಂಡು ಮಕ್ಕಳನ್ನು ಹೋಮಕ್ಕೆ ಕರೆದುಕೊಂಡು ಬಂದಾಗ ಅದಕ್ಕುಂಟಾದ ಜಾಗರೂಕತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 5. ಮಹಿಳೆಯರು ಕಾಟನ್ ವಸ್ತ್ರವನ್ನು ಧರಿಸಿ ಬರಬೇಕು. ನೈಲಾನ್, ಪಾಲಿಸ್ಟರ್, ರೇಷ್ಮೆ ವಸ್ತ್ರವನ್ನು ಧರಿಸುವುದನ್ನು ನಿಷೇಧಿಸಬೇಕು. ಕೂದಲನ್ನು ಸುತ್ತಿಕೊಳ್ಳುವುದು ಸೂಕ್ತ. ಸೀರೆಯ ಸೆರಗು, ದುಪ್ಪಟ್ಟಾವನ್ನು ಸುರಕ್ಷಿತವಾಗಿ ಸುತ್ತಿಕೊಂಡು ಯಾಗಪೂಜೆಯಲ್ಲಿ ಕುಳಿತುಕೊಳ್ಳಬೇಕು. 6. ಪೂಜ್ಯನೀಯ ಅಮ್ಮನವರು ಯಾಗಪೂಜೆಯಲ್ಲಿ ಆಹುತಿಯಾಗಿ ಹಾಕಲು ಪ್ರತ್ಯೇಕವಾಗಿ ಹೇಳಿದ ಪದಾರ್ಥಗಳನ್ನು ಹೊರತುಪಡಿಸಿ ಕರ್ಪೂರ, ಎಣ್ಣೆಯಂತಹ ಪದಾರ್ಥಗಳನ್ನು ಯಾಗಶಾಲೆಯಲ್ಲಿ ತರಲು ಅನುಮತಿಸಲಾಗುವುದಿಲ್ಲ. 7. ಯಾಗದ ಬೆಂಕಿಯ ಜ್ವಾಲೆಯು ಹೆಚ್ಚಾಗಿ ಉರಿಯಲು ಬಿಡದೆ ಸುರಕ್ಷಿತವಾಗಿ ಯಾಗದ ಬೆಂಕಿಯನ್ನು ಉರಿಸಬೇಕು. ಹೋಮದ ಕಡ್ಡಿಯನ್ನು ಎಣ್ಣೆಯಲ್ಲಿ ನೆನೆಸಿ ಯಾಗಕುಂಡದಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿ ಯಾಗವನ್ನು ಮಾಡಿದಾಗ ಬೆಂಕಿಯು ಆರಿ ಹೋಗದೆ ಚೆನ್ನಾಗಿ ಉರಿಯುತ್ತದೆ. ಮೊದಲ 10 ನಿಮಿಷಗಳು ಕರ್ಪೂರ, ಎಣ್ಣೆ ಮತ್ತು ಹೋಮದ ಕಡ್ಡಿ ಮಾತ್ರವೇ ಹಾಕಬೇಕು. 8. ಯಾಗದಲ್ಲಿ ಆಹುತಿ ಪದಾರ್ಥಗಳನ್ನು ಮುಂಬರುವ ಕ್ರಮಾನುಸಾರ ಹಾಕಬೇಕು. 1. ಅರಿಶಿನ ಪುಡಿ, 2. ಕುಂಕುಮ, 3. ಗಂಧ, 4. ಅಗರ್ಬತ್ತಿ, 5. ಅಕ್ಷತೆ, 6. ನವಧಾನ್ಯ, 7. ಹೋಮ ದ್ರವ್ಯ, 8. ತೀರ್ಥಪುಡಿ, 9. ಭತ್ತದ ಪುರಿ, 10. ಹಣ್ಣುಗಳು. 500ನೇಯ ಮಂತ್ರ ಮುಗಿದ ಬಳಿಕ ಹಾಲು, ಮೊಸರು, ಬೆಲ್ಲ, ಅನ್ನವನ್ನು ಯಾಗಕುಂಡದ ಒಂದು ಮೂಲೆಯಲ್ಲಿ ಹಾಕಬೇಕು. 9. ಯಾಗಕುಂಡದ ಮೇಲೆ ಅರಿಶಿನ ಕುಂಕುಮ ಬೊಟ್ಟನ್ನು ಇಟ್ಟಿರುವ ನಿಂಬೆಹಣ್ಣನ್ನು ಒಡೆದು 2 ಮಾಡಿ ಯಾಗದ ಆಹುತಿಯಾಗಿ ಹಾಕಬೇಕು. 10. ಸಿದ್ಧರ ಪೀಠದಲ್ಲಿ ನಡೆಯುವ ಚೈತ್ರ ಪೌರ್ಣಮಿಯಲ್ಲಿ ಮಾತ್ರ ಯಾಗಕುಂಡದ ಮುಂದೆ ಇಟ್ಟಿರುವಂತಹ ವಿಳ್ಯದೆಲೆ, ಬಾಳೆಹಣ್ಣು, ತೆಂಗಿನಕಾಯಿ, ಅಡಿಕೆಯನ್ನು ಯಾಗಕುಂಡದ ಒಳಗೆ ಹಾಕಬಾರದು. ಅದನ್ನು ಮನೆಗೆ ಪ್ರಸಾದವಾಗಿ ತೆಗೆದುಕೊಂಡು ಹೋಗಬಹುದು. 11. ಪೂಜ್ಯನೀಯ ಅಮ್ಮನವರು ನಿಮಗೆ ಪ್ರತ್ಯೇಕವಾಗಿ ಹೇಳಿದ್ದರೆ ಅಥವಾ ಮನೆ ಕಟ್ಟುವ ಅವಶ್ಯಕತೆಗಳು ಇದ್ದರೆ ಯಾಗಕುಂಡದ ಇಟ್ಟಿಗೆಯನ್ನು ತೆಗೆದುಕೊಂಡು ಹೋಗಬಹುದು. ಮಣ್ಣಿನ ಮಡಿಕೆ, ಮರದ ಸೌಟನ್ನು ಅಲ್ಲಿರುವ ಯಾಗ ಸಮಿತಿ ಸೇವಕರ ಬಳಿ ನೀಡಬೇಕು. 12. ಯಾಗದ ಬೂದಿಯನ್ನು ಕರ್ಮಗಳು ಕಳೆಯಬೇಕು ಎಂದು ಅಮ್ಮನವರನ್ನು ಬೇಡಿಕೊಂಡು ತಲೆಯಲ್ಲಿ ಒರೆಸಿಕೊಂಡು ಸ್ನಾನ ಮಾಡಬೇಕು. ಅರಿಶಿನ ನೀರಿನಲ್ಲಿ ಬೆರೆಸಿ ಮನೆ, ತೋಟ, ವ್ಯಾಪಾರ ಸ್ಥಳ ಮುಂತಾದ ಜಾಗದಲ್ಲಿ ಸಿಂಪಡಿಸಬೇಕು. ವಿಭೂತಿಯಂತೆ ಹಣೆಯಲ್ಲಿ ಇಟ್ಟುಕೊಳ್ಳಬಹುದು. ಶಕ್ತಿಗಳೆಲ್ಲರೂ ಈ ಕ್ರಮ ನಿಯಮಗಳನ್ನು ತಪ್ಪದೇ ಪಾಲಿಸಿ ಅಮ್ಮನವರ ಅನುಗ್ರಹ ಆಶೀರ್ವಾದವನ್ನು ಪಡೆದು ಚೈತ್ರ ಪೌರ್ಣಮಿ ಯಾಗಪೂಜೆಯಲ್ಲಿ ಸುರಕ್ಷಿತವಾಗಿ ಭಾಗಿಯಾಗಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವೂರ